ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ವಿಷಯಗಳು ಹೀಗಿವೆ ನೋಡಿ. ಜೂನ್ ತಿಂಗಳಿನಲ್ಲಿ ಯಾವ ಗ್ರಹಗಳು ತನ್ನ ಸ್ಥಾನಗಳನ್ನು ಬದಲಿಸಲಿವೆ? ಇದರಿಂದ 12 ರಾಶಿಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ? ಯಾವ ರಾಶಿಯವರಿಗೆ ಜೂನ್ ತಿಂಗಳು ಅದೃಷ್ಟ ತರಲಿದೆ? 12 ರಾಶಿಗಳ ಹಣಕಾಸು, ಕುಟುಂಬ ಜೀವನ, ಆರೋಗ್ಯ, ಉದ್ಯೋಗದ ಭವಿಷ್ಯ ಹೇಗಿರಲಿದೆ? ನಕಾರಾತ್ಮಕ ಪರಿಣಾಮ ಅನುಭವಿಸುವ ರಾಶಿಗಳಿಗೆ ಪರಿಹಾರಗಳೇನು? ಸ್ನೇಹಿತರೆ, ನೀವು ಈ ಎಲ್ಲಾ ವಿಷಯಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಪಡೆಯುತ್ತೀರಿ. ಹಾಗಾದ್ರೆ ಜೂನ್ ಮಾಸ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಎಂಬುದನ್ನು ತಡ ಮಾಡದೆ ತಿಳಿಯೋಣವಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಜೂನ್ ಮಾಸದಲ್ಲಿ ಮಹತ್ತರವಾದ ಗ್ರಹಗಳ ಹಾಗೂ ನಕ್ಷತ್ರಗಳ ಬದಲಾವಣೆಯಾಗಲಿದೆ. ಈ ಬದಲಾವಣೆಗಳು 12 ರಾಶಿ ಚಕ್ರಗಳ ಮೇಲೆ ಧನಾತ್ಮಕ ಹಾಗೂ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಈ ಅವಧಿಯಲ್ಲಿ ಗುರು, ಶುಕ್ರ, ಮಂಗಳ, ಸೂರ್ಯ ಮತ್ತು ಬುಧ ಸೇರಿದಂತೆ ಪ್ರಮುಖ 5 ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಿಸಲಿವೆ. ಇದರಿಂದ ಆಯಾ ರಾಶಿಯ ಜನರ ಉದ್ಯೋಗ, ವ್ಯಾಪಾರ, ಸಂಪತ್ತು, ಕುಟುಂಬ ಜೀವನ, ಆರೋಗ್ಯ, ವಿದ್ಯಾಭ್ಯಾಸಗಳಲ್ಲಿ ನವೀನವಾದ ಮಾರ್ಪಾಟುಗಳನ್ನು ಅನುಭವಿಸುತ್ತಾರೆ. ನೇರವಾಗಿ ಹೇಳಬೇಕಾದ್ರೆ ಜೂನ್ ಮಾಸದಲ್ಲಿ ಕೆಲವು ರಾಶಿಗಳು ಅದೃಷ್ಟಶಾಲಿಗಳಾಗಿದ್ದರೆ ಇನ್ನು ಕೆಲವು ರಾಶಿಗಳು ಕೊಂಚ ಕಠಿಣವಾದ ದಿನಗಳ ಮೂಲಕ ಸಾಗಬೇಕಾಗುತ್ತೆ. ಅಂದಹಾಗೆ ಅಂತಹ ರಾಶಿಗಳಿಗೆ ನಾವು ಈ ವಿಡಿಯೋದಲ್ಲಿ ಪರಿಹಾರ ಕೂಡ ನೀಡಿದ್ದೇವೆ. ಆ ಸರಳ ಪರಿಹಾರಗಳು ಮಾಡೋದ್ರಿಂದ ಕೆಟ್ಟ ಪರಿಣಾಮಗಳನ್ನು ತಗ್ಗಿಸಬಹುದು. ಹಾಗಾಗಿ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಹಾಗಾದ್ರೆ ಜೂನ್ ತಿಂಗಳಿನಲ್ಲಿ ಯಾವ ರಾಶಿಗಳಿಗೆ ಶುಭ ಹಾಗೂ ಯಾವ ರಾಶಿಗಳಿಗೆ ಅಶುಭ ಎಂಬುದನ್ನು ತಿಳಿಯೋಣವಾ? ಬನ್ನಿ ಮೊದಲಿಗೆ ಮೇಷರಾಶಿಯಲ್ಲ, ಮೀನರಾಶಿ ಬಗ್ಗೆ ತಿಳಿಯೋಣ. ಮೀನರಾಶಿಯವರೇ, ಜೂನ್ ತಿಂಗಳಿನಲ್ಲಿ ನಿಮಗೆ ಆವೇಶ ಅಥವಾ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ. ಆದಷ್ಟು ಕುಟುಂಬದ ಸದಸ್ಯರೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣವಾಗಿರುತ್ತೆ. ಆದಾಯ ಹಾಗೂ ಖರ್ಚು ಸಮಾನವಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯದ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ಕಣ್ಣಿನ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಹದಗೆಡಬಹುದು. ಒಟ್ಟಾರೆ ಜೂನ್ ಮಾಸ ಮೀನರಾಶಿಯವರಿಗೆ ಸ್ವಲ್ಪ ಕಠಿಣವಾದ ತಿಂಗಳಾಗಿದೆ. ಈ ಕೆಟ್ಟ ಫಲಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಮೃತ್ಯುಂಜಯ ಮಂತ್ರವನ್ನು ಜಪಿಸೋದು ಸರಳ ಪರಿಹಾರವಾಗಿದೆ. ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳು ಬಹಳನೇ ಅದೃಷ್ಟ ತರಲಿದೆ. 4ನೇ ಮನೆಯಲ್ಲಿ ಮಂಗಳನ ಪ್ರಭಾವ ಇರೋದ್ರಿಂದ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಯೋಗವಿದೆ. ನಿಮಗೊಂದು ಕಿವಿ ಮಾತು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಹಠಾತ್ ಖರ್ಚುಗಳು ಬರಬಹುದು. ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ಜೊತೆಗೆ ಮಾನಸಿಕ ಆತಂಕದಿಂದ ಪಾರಾಗಲು ಈ ಸರಳ ಪರಿಹಾರ ಮಾಡಿ. ಶನಿವಾರಗಳಂದು ಶನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ. ಇದರಿಂದ ಶನಿಯ ಅನುಗ್ರಹ ನಿಮಗೆ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಜೂನ್ ಮಾಸವು ಸಾಧಾರಣವಾಗಿರುತ್ತೆ. ಭಾಗ್ಯ ಸ್ಥಾನದಲ್ಲಿ ಶುಕ್ರನ ಸಂಚಾರವಿದ್ರೂ ಸಹ ಉದ್ಯೋಗದಲ್ಲಿ ಒತ್ತಡದ ಪರಿಸ್ಥಿತಿ ಎದುರಾಗುತ್ತೆ. ಈ ಗ್ರಹಗಳ ಪ್ರಭಾವದಿಂದಾಗಿ ಆದಾಯಕ್ಕೆ ತಕ್ಕಂತೆ ಖರ್ಚುಗಳು ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಜಗಳವಾಗುವ ಸಾಧ್ಯತೆ ಇರುತ್ತೆ. ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನ ಸಮಸ್ಯೆ ಕಾಡಬಹುದು. ಆರ್ಥಿಕ ಸ್ಥಿತಿ ಸಾಧಾರಣವಾಗಿರುತ್ತೆ. ಆದಾಯಕ್ಕೆ ತಕ್ಕಂತೆ ಖರ್ಚುಗಳು ಇರೋದ್ರಿಂದ ಈ ಜೂನ್ ತಿಂಗಳು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಬಿಗಿ ಇರಬಹುದು. ಆದರೂ ಸಹ ಶುಕ್ರವಾರದ ದಿನಗಳಲ್ಲಿ ದುರ್ಗಾದೇವಿಯ ಸ್ತೋತ್ರಗಳನ್ನು ಪಠಿಸಿ. ಇನ್ನು ಮುಂದಿನ ರಾಶಿ ಮೇಷರಾಶಿಯವರೇ, ನಿಮಗೆ ಈ ಜೂನ್ ಮಾಸವು ಮಿಶ್ರ ಫಲಗಳನ್ನು ನೀಡಲಿದೆ. ಹೌದು, ಮಂಗಳನು ನಿಮ್ಮ ಜನ್ಮ ರಾಶಿಯಲ್ಲಿಯೇ ಸಂಚರಿಸುತ್ತಿರುವುದರಿಂದ ನಿಮಗೆ ಧೈರ್ಯ, ಉತ್ಸಾಹ ಹೆಚ್ಚಾಗುತ್ತದೆ. ಆದರೂ ಕೂಡ ಉದ್ಯೋಗಗಳಲ್ಲಿ ಕೆಲಸದ ಹೊರೆ, ಅತಿಯಾದ ಆತುರ ಮತ್ತು ಕೋಪ ಹೆಚ್ಚಾಗಲಿದೆ. ಹೂಡಿಕೆ ಮಾಡಲು ಈ ತಿಂಗಳು ಉತ್ತಮವಾಗಿಲ್ಲ. ಆದಾಯ ಉತ್ತಮವಾಗಿದೆ.
ಕುಟುಂಬದಲ್ಲಿ ಶಾಂತಿ ಇರುತ್ತೆ. ಆದ್ರೂ ಆರೋಗ್ಯದ ವಿಷಯದಲ್ಲಿ ಎಚ್ಚರವಾಗಿರಿ. ರಕ್ತದೊತ್ತಡ ಸಮಸ್ಯೆ ಬರಬಹುದು. ಹಾಗಾಗಿ ಪ್ರತಿ ಮಂಗಳವಾರಗಳಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಮಂತ್ರವನ್ನು ಪಠಿಸಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಜೂನ್ ಮಾಸವು ಉತ್ತಮವಾಗಿರಲಿದೆ. ಗುರುಗ್ರಹವು ನಿಮ್ಮ ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ನಿಮ್ಮ ಮನಸ್ಸು ವೃತ್ತಿರಂಗದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಇದು ಒಳ್ಳೆಯ ಕಾಲ. ಕಾರ್ಯಸ್ಥಳಗಳಲ್ಲಿ ಮನ್ನಣೆ, ವ್ಯಾಪಾರಗಳಲ್ಲಿ ಯಶಸ್ಸು ಸಿಗುತ್ತೆ. ಹಣಕಾಸಿನ ವಿಷಯದಲ್ಲಿ ನೀವು ಅದೃಷ್ಟಶಾಲಿಗಳು. ಕುಟುಂಬದಲ್ಲಿ ಸಂತೋಷ ತುಂಬಿರುತ್ತೆ. ಹೊಸ ವಾಹನ ಅಥವಾ ಭೂಮಿ ಖರೀದಿಸುವ ಯೋಗವಿದೆ. ಆದರೂ ಸಹ ಮಾನಸಿಕ ಒತ್ತಡ, ಜೀರ್ಣಕ್ರಿಯೆ ಸಮಸ್ಯೆ ಎದುರಾಗಬಹುದು. ಹಾಗಾಗಿ ಈ ಸರಳ ಪರಿಹಾರ ಮಾಡಿ. ಪ್ರತಿ ಸೋಮವಾರ ಶಿವನ ಬೀಜ ಮಂತ್ರವನ್ನು ಜಪಿಸಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ತಿಂಗಳು ಅದ್ಭುತ ಫಲ ಪಡೆಯಲಿದ್ದಾರೆ. ಜೂನ್ ಮಾಸದಲ್ಲಿ ದಶಮ ಸ್ಥಾನದಲ್ಲಿ ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಹಾಗೂ ವ್ಯಾಪಾರದಲ್ಲಿ ಅಪಾರ ಲಾಭವಾಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಇದಲ್ಲದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರ್ತೀರಿ. ಆಸ್ತಿ ಪಾಸ್ತಿ ಖರೀದಿಗೆ ಜೂನ್ ತಿಂಗಳು ಅತ್ಯಂತ ಪ್ರಶಸ್ತವಾದ ಅವಧಿಯಾಗಿದೆ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಆದರೂ ಸಹ ಈ ತಿಂಗಳು ಪೂರ್ತಿ ವಿಷ್ಣು ಸಹಸ್ರನಾಮ ಪಠಿಸಿ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಜೂನ್ ತಿಂಗಳು ಅತ್ಯಂತ ಭಾಗ್ಯೋದಯದ ತಿಂಗಳು ಎಂದೇ ಹೇಳಬಹುದು. ಏಕೆಂದರೆ ಈ ರಾಶಿಯ ಮೇಲೆ 6ನೇ ಮನೆಯಲ್ಲಿ ಸೂರ್ಯ ಬುಧ ಗ್ರಹದ ಬುಧಾದಿತ್ಯ ಯೋಗವಿದೆ. ಹಾಗಾಗಿ ಶತ್ರು ಬಾಧೆ ಮತ್ತು ಸಾಲದ ಬಾಧೆಯಿಂದ ಮುಕ್ತಿ ಸಿಗಲಿದೆ. ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಹಾಗೂ ವ್ಯಾಪಾರದಲ್ಲಿ ಅಪಾರ ಲಾಭವಾಗಲಿದೆ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದ್ದು ಪಿತ್ರಾರ್ಜಿತ ಆಸ್ತಿ ಸಿಗುವ ಸಾಧ್ಯತೆ ಇದೆ. ಮಕ್ಕಳಿಂದ ಸಂತೋಷ ದೊರೆಯಲಿದ್ದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇನ್ನು ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತೆ. ಆದರೂ ಸಹ ಆರೋಗ್ಯದಲ್ಲಿ ಕೊಂಚ ಎಚ್ಚರ ಅಗತ್ಯವಿದೆ. ಶೀತ, ಕೆಮ್ಮು ಸೇರಿದಂತೆ ಅನೇಕ ಸೌಮ್ಯ ಕಾಯಿಲೆಗಳು ಧನಸ್ಸು ರಾಶಿಯವರನ್ನು ಕಾಡಬಹುದು. ಹಾಗಾಗಿ ಗುರುವಾರಗಳಂದು ಬಾಳೆಹಣ್ಣನ್ನು ಅಥವಾ ಕಡಲೆ ಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಈ ಸರಳ ಪರಿಹಾರದಿಂದ ನಿಮಗಾಗುವ ಕೆಟ್ಟ ಫಲಗಳನ್ನು ಕಡಿಮೆಯಾಗಿಸಿಕೊಳ್ಳಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ. 2ನೇ ಮನೆಯಲ್ಲಿ ಮಂಗಳನ ಪ್ರಭಾವ ನಿಮ್ಮ ಮೇಲಿರಲಿದೆ. ಈ ಸಮಯದಲ್ಲಿ ನಿಮಗೆ ದೈಹಿಕ ಆಯಾಸ ಮತ್ತು ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಜೊತೆಗೆ ನಿದ್ರೆಯ ತೊಂದರೆ ಎದುರಿಸಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಇದು ಸಕಾಲ. ವ್ಯಾಪಾರಸ್ಥರಿಗೆ ಕಠಿಣ ಪರಿಶ್ರಮದ ನಂತರ ಯಶಸ್ಸು ಸಿಗಲಿದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಭೂಮಿ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗಲಿದೆ. ಕುಟುಂಬದಲ್ಲಿ ಸಂತೋಷಕರ ವಾತಾವರಣವಿರುತ್ತೆ. ನಿಮಗೆ ಪರಿಹಾರ ಮಂಗಳವಾರಗಳಂದು ಮಹಾಲಕ್ಷ್ಮಿಯನ್ನು ಪೂಜಿಸಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಜೂನ್ ಮಾಸವು ಅತ್ಯಂತ ಕಠಿಣವಾದ ತಿಂಗಳಾಗಲಿದೆ. ಮಂಗಳನ ಶುಭ ಸ್ಥಿತಿ ಇದ್ರೂ ಕೂಡ ಧೈರ್ಯದಿಂದ ಮುನ್ನಡೆಯುತ್ತೀರಿ. ಉದ್ಯೋಗದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗುತ್ತೆ. ಆದಾಯಕ್ಕಿಂತ ವೆಚ್ಚಗಳು ಅಧಿಕವಾಗಬಹುದು. ಕುಟುಂಬ ಜೀವನದಲ್ಲಿ ತಾಳ್ಮೆಯಿಂದ ವರ್ತಿಸಿ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಸಟ್ಟಾ ಮಾರುಕಟ್ಟೆಯಿಂದ ದೂರವಿರಿ. ಸಂಗಾತಿಯ ಮಾತಿಗೆ ಬೆಲೆ ನೀಡಿ. ವಾಹನ ಚಾಲನೆ ಮಾಡುವಾಗ ಎಚ್ಚರದಿಂದಿರಿ. ವೃಶ್ಚಿಕ ರಾಶಿಯವರು ಜೂನ್ ಮಾಸದಲ್ಲಿ ಈ ಸರಳ ಪರಿಹಾರ ಮಾಡೋದ್ರಿಂದ ಅವರಿಗಿರುವ ಕೆಟ್ಟ ಫಲಗಳು ಕಡಿಮೆ ಮಾಡಿಕೊಳ್ಳಬಹುದು. ಆ ಪರಿಹಾರವೇನೆಂದರೆ ಪ್ರತಿ ಶನಿವಾರ ಶನಿ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೂಗಳನ್ನು ಅರ್ಪಿಸಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಜೂನ್ ಮಾಸದಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಇದು ಒಳ್ಳೆಯ ಕಾಲ. ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿದ್ದು ಅಪಾರ ಹಣ ಸಂಪಾದನೆ ಮಾಡ್ತೀರಿ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಾನಸಿಕ ಆತಂಕ, ನಿದ್ರೆಯ ಸಮಸ್ಯೆಗಳನ್ನು ನೀವು ಎದುರಿಸುತ್ತೀರಿ. ಹಾಗಾಗಿ ಪ್ರತಿನಿತ್ಯ ಸಂಜೆ ಶನಿ ಚಾಲೀಸ ಪಠಿಸುವುದು ನಿಮಗಿರುವ ಕೆಟ್ಟ ಫಲಗಳನ್ನು ಕಡಿಮೆಗೊಳಿಸುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜೂನ್ ಮಾಸ ಜಾಗರೂಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯವಾಗಿದೆ. ನಿಮ್ಮ ರಾಶಿಯಲ್ಲಿಯೇ ಬುಧ ಮತ್ತು ಶುಕ್ರರ ಸಂಯೋಗವಿರೋದ್ರಿಂದ ಈ ತಿಂಗಳು ನಿಮಗೆ ಅತ್ಯಂತ ಅದ್ಭುತವಾಗಿರಲಿದೆ. ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಇದು ಅದೃಷ್ಟದ ಕಾಲ ಎಂದೇ ಹೇಳಬಹುದು. ಇನ್ನು ಆರ್ಥಿಕ ಸ್ಥಿತಿ ಅದ್ಭುತವಾಗಿದ್ದು ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವದಿಂದಾಗಿ ಹಠಾತ್ ಧನಲಾಭವಾಗಲಿದೆ. ಕುಟುಂಬ ಜೀವನದಲ್ಲಿ ಸಂತೋಷ ಉಂಟಾಗಲಿದೆ. ನೀವು
ಗಣೇಶನಿಗೆ ಬುಧವಾರಗಳಂದು ಗರಿಕೆ ಹುಲ್ಲನ್ನು ಅರ್ಪಿಸಿ 21 ನಮಸ್ಕಾರ ಮಾಡಿ. ಈ ಸರಳ ಪರಿಹಾರ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಒಳಿತಾಗುತ್ತೆ. ಕೊನೆಯದಾಗಿ ನೀವು ಕಾತುರದಿಂದ ಕಾಯುತ್ತಿರುವ ಸಿಂಹರಾಶಿ. ಸಿಂಹರಾಶಿಯವರಿಗೆ ಜೂನ್ ಮಾಸವು ಅತ್ಯಂತ ಶುಭದಾಯಕವಾಗಿದೆ. ಸೂರ್ಯ ಮತ್ತು ಮಂಗಳ ಗ್ರಹ ಉತ್ತಮ ಸ್ಥಾನದಲ್ಲಿರುವ ಕಾರಣ ಸಮಾಜದಲ್ಲಿ ಗೌರವ ಹಾಗೂ ಕೀರ್ತಿ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಲಾಭವಾಗಲಿದೆ. ಆರ್ಥಿಕ ಪರಿಸ್ಥಿತಿಯೂ ಕೂಡ ಪ್ರಗತಿ ಉಂಟಾಗಲಿದ್ದು ಅನೇಕ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಈ ತಿಂಗಳು ಕುಟುಂಬದಲ್ಲಿರುವ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಆದರೂ ಸಹ ತಲೆನೋವು, ಪಿತ್ತದ ತೊಂದರೆ ಕಾಣಿಸಿಕೊಳ್ಳಬಹುದು. ಹಾಗಾಗಿ ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದರಿಂದ ನಿಮ್ಮ ಎಲ್ಲಾ ನಕಾರಾತ್ಮಕ ಫಲಗಳು ಪರಿಹಾರವಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಜೂನ್ ಮಾಸದಲ್ಲಿ ಯಾವ ರಾಶಿಗಳಿಗೆ ಉತ್ತಮ ಹಾಗೂ ಕಠಿಣವಾದ ಕಾಲ ಅಂತ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.